ನಿಷ್ಪತ್ತಿಯೆಂಬ ಹಣ್ಣಾಗಿತ್ತು. ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮೂರಿನ ಹಿರಿಯರು ಆಗಿರುವ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಪ್ರಧಾನರು ಆಗಿರುವ ಶ್ರೀ ಕೆಜಿ ದೇಸಾಯಿ ಅವರಿಗೆ ಶ್ರೀ ಎಲ್ಲಾ ಜಮದಾಳಿ ಅವರಿಂದ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಮಾಲಾರ್ಪಣೆ ಮಾಡಿದ ಗೆಳೆಯರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮೂರಿನ ಇನ್ನೋರ್ವ ಹಿರಿಯರು ಆಗಿರುವ ಶ್ರೀ ಶ್ರೀಶೈಲ್ ದೊಡಮನಿ ಇವರಿಗೆ ಬಿಜು ಹುಕ್ಕೇರಿ ಅವರಿಂದ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಕೈಲವನೆರೆದು ಇನ್ನೋರ್ವ ಅತಿಥಿಗಳು ಆಗಿರುವ ಊರಿನ ಪ್ರಮುಖರಾಗಿರುವ ಶ್ರೀ ಎಡಿ ತಡಾಕಿ ಅವರಿಗೆ ಶ್ರೀ ಎಡಿ ಪೂಜಾರಿ ಅವರಿಂದ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆ. ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಅಶೋಕ್ ಕಾಕಣ್ಕಿ ಅವರಿಗೆ ಶ್ರೀ ರಾಜೇಂದ್ರ ಅಂಬಳಿ ಅವರಿಂದ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರು ಆಗಿರುವ ಶ್ರೀ ಶ್ರೀಶೈಲ್ ತಮಸಿ ಅವರಿಗೆ ಶ್ರೀ ಲಾಲ್ ಸಾಬ್ ಮುಜಾವರ್ ಅವರಿಂದ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆ. ತೊಡಗಿ ಬೆಳಗು ತಿದ್ದಿತಯ್ಯ ತೊಡಗಿ ಬೆಳಗು ತಿದ್ದಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸ. ಇನ್ನೋರ್ವ ಅತಿಥಿಗಳು ಆಗಿ ಆಗಮಿಸಿರುವ ಪಕ್ಕದ ಗ್ರಾಮದ ಯುವ ನಾಯಕರು ಆಗಿರುವ ಶ್ರೀ ಚೆನ್ನಪ್ಪ ಕೊಪ್ಪದವರಿಗೆ ಶ್ರೀ ಶರತ್ ಅಂಬ್ಲಿ ಅವರಿಂದ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಿಆರ್ ಗಂಗಾಧರ್ ಬಿ ಸಿವಿಲ್ ಬಿಜಾಪುರ ಇವರಿಗೆ ಜಗದೀಶ್ ಅಂಬ್ಲಿ ಅವರಿಂದ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆ. ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿ
ಹುಟ್ಟಿಸಲು ಆಚರವಿರುವ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು ತೊಡಗಿ ಬೆಳೆದು ನಮ್ಮೂರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬರಲಿಕ್ಕೆ ಭೂಮಿ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಆ ಕಾಲೇಜಿಗೆ ಭೂಮಿಯನ್ನ ದಾನವಾಗಿ ನೀಡಿ ಆ ಕಾಲೇಜು ನಿರ್ಮಾಣ ಆಗಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದ ಹಿರಿಯರು ಆಗಿರುವ ಶ್ರೀ ಶಿವಲಿಂಗಪ್ಪ ತಡಾಕಿ ದಂಪತಿಗಳಿಗೆ ವೇದಿಕೆ ಮೇಲಿರುವ ಹಿರಿಯರಿಂದ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತೇವೆ. ಬೆಳಗಿನೊಳಗೆ ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮಥ ಗಣಗಳು. ಈ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಶ್ರೀಮತಿಯವರು ಆಗಮಿಸಿ ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಮಾನ್ಯ ಮಾಜಿ ಶಾಸಕರು ಸಹಿತ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ದೇಶ ಪಾವನವೆಂಬುದು ಹುಸಿಗೆ ಹಾಡಿದುಡೆ ಎನ್ನೊಡೆಯನ ಹಾಡುವೆ ಆಡಿದೋರೆ ಎನ್ನೊಡೆಯನ ಆಳುವೆ ಬೇಡಿದುಡೆ ಎನ್ನೊಡೆಯನ ಬೇಡುವೆ ಬೇಡಿದೋರೆ ಎನ್ನೊಡೆಯನ ಬೇಡುವೆ ಹಾಡಿದುಡೆ ಎನ್ನೊಡೆ ಪದವಿ ಪೂರ್ವ ಕಾಲೇಜಿಗೆ ಭೂಮಿಯನ್ನು ದಾನವಾಗಿ ನೀಡಿದ ತಡಾಕಿ ದಂಪತಿಗಳಿಗೆ ಸನ್ಮಾನವನ್ನು ನೆರವೇರಿಸಿದ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಿಗೂ ಹಾಗೂ ಮಾಜಿ ಶಾಸಕರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಇಲ್ಲಿಗೆ ಮುಗಿತು. ಮುಂದಿನ ಕಾರ್ಯಕ್ರಮನ ಬೇಡಿದುಡೆ ಎನ್ನೊಡೆ ಸದ್ಯ ಮಾಜಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ಇವರಿಗೆ ನಮ್ಮೂರಿನ ಪಿಕೆಪಿಎಸ್ ವತಿಯಿಂದ ಸನ್ಮಾನವನ್ನ ಮಾಡಲಿದ್ದಾರೆ. ಅವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಪಿಕೆಪಿಎಸ್ ನ ಅಧ್ಯಕ್ಷರಾಗಿರುವ ಶ್ರೀ ಶ್ರೀಶೈಲ್ ತೌಸಿ ಅವರು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಎಲ್ಲ ಬಡತನವ ಬಿನ್ನೈಸುವೆ ಒಡೆಯಂಗೊಡದ ತೋಲಿ ಎನ್ನ ಬಡತನವ ಬೀಳಿಸುವೆ ಒಡೆಯನು ಒಡಲ ತೋರಿ ಎಲ್ಲ ಬಡತನವ ಬಿನ್ನೈಸುವೆ ಮಾಜಿ ಶಾಸಕರು ಹಾಗೂ ಸದ್ಯ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಶಿವಾನಂದ ಪಾಟೀಲ್ ಅವರಿಗೆ ರಾಜು ಕಂಬಾಗಿ ಜಿಲ್ಲಾ ಕುರುಬರ ಸಂಘದ ಸಂಘಟನಾ ಕಾರ್ಯದರ್ಶಿಯವರು ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. ದೇವರಿಗೆ
ಸೆರಗುಟ್ಟಿ ಬೇಡುವೆ. ಅದೇ ರೀತಿ ಎಚ್ ಎ ಮೊಕಾಶಿ ಹಾಗೂ ಆರ್ ಆರ್ ಭೋಸ್ಲೆ ಅವರು ಸಹಿತ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಒಡೆಯಂಗೊಡಲ ತೋರಿ ಮಾಲಾರ್ಪಣೆ ಮಾಡಿದ ಹಾಗೂ ಸನ್ಮಾನ ಸ್ವೀಕರಿಸಿದ ಎಲ್ಲ ಮಹಿಳೆಯರಿಗೂ ಗ್ರಾಮಸ್ಥರ ಪರವಾಗಿ ಹಾಗೂ ಈ ಸಂಘಟನೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಅತಿ ಕಠಿಣವಾಗಿರ್ತಕ್ಕಂಥ ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನ ಸರಳವಾಗಿ ಸುಮಧುರವಾಗಿ ಮುಗಿಸಿರ್ತಕ್ಕಂಥ ಸ್ನೇಹಿತ ಕೋಳಶೆಟ್ಟಿ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಸಮಾರಂಭ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ದಿವ್ಯ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪುಸ್ತಕ ಬಿಡುಗಡೆ ಮಾಡತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಜ್ಯೋತಿಯನ್ನು ಬೆಳಗಿಸಬೇಕು. ಅದೇ ರೀತಿ ಗಣ್ಯಾತಿ ಗಣ್ಯರೆಲ್ಲರೂ ಇದಕ್ಕೆ ಪುಷ್ಟಿಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಬನ್ನಿ ಸರ್. ಜ್ಞಾನದ ದಿವ್ಯ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಅರವಿಂದದೊಳಗೆನ್ನ ಹುಲು ಬಿಳಿಯ ಮಾಡಿ ಅರವಿಂದದೊಳಗೆನ್ನ ಹುಲು ಬಿಳಿಯ ಮಾಡಿ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸ್ವಾಗತವನ್ನ ಕೋರುತ್ತಾ ಈಗ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಸುರೇಶ್ ಅಂಬ್ಲೆ ಉಪನ್ಯಾಸಕರು ಬಿಎಲ್ಡಿ ಸಂಸ್ಥೆ ವಿಜಾಪುರ ಇವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಆಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷರನ್ನ, ಅತಿಥಿ ದ್ವಯರನ್ನ ಹಾಗೂ ಅಬ್ದುಲ್ಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರನ್ನ ಅಂಬ್ಲಿ ಸಾಹಿತ್ಯ ಪ್ರಕಾಶನದ ಮೂಲಕ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮದ ಉದ್ದೇಶವನ್ನು ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹಂಚಿಕೊಳ್ಳಲು ಬಯಸುತ್ತೇನೆ. ಅಂಬ್ಲಿ ಮನೆತನದ ಹಿರಿಯರಾದ ಶ್ರೀ ಗುರುಲಿಂಗಪ್ಪ ಜಗದೇವಪ್ಪ ಅಂಬ್ಲಿ, ಶ್ರೀ ಚನ್ನಬಸಪ್ಪ ಜ ಅಂಬ್ಲಿ ಹಾಗೂ ಅಡಿವಪ್ಪ ಜ ಅಂಬ್ಲಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಿನ ಸೇವೆ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಗೊತ್ತು. ಅಲ್ಲದೆ ಸಮಾಜಕ್ಕಾಗಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಇಂದು ಶತಮಾನೋತ್ಸವವನ್ನು ಆಚರಿಸುತ್ತಿರುವ ನಮ್ಮೂರಿನ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಲು ಅಂದು ಶ್ರಮಿಸಿದರು. ಅವರು ಕಂಡ ಕನಸು ಇಂದು ನನಸಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಪೂರ್ವಜರು ಪ್ರಾರಂಭಿಸಿದ ಶಾಲೆಯಲ್ಲಿ ಕಲಿತ ಇಂದಿನ ನಮ್ಮೂರಿನ ಯುವಕರು ಸರ್ಕಾರದ ನಾನಾ ಇಲಾಖೆಗಳಲ್ಲಿ, ಸಮಾಜ ಸೇವೆಯಲ್ಲಿ, ಸಾಹಿತ್ಯ ರಂಗದಲ್ಲಿ, ಹೀಗೆ ನಾನಾ ರಂಗಗಳಲ್ಲಿ ಸೇವೆ ಸಲ್ಲಿಸಿ ನಮ್ಮೂರಿಗೆ ಹೆಸರು ತರುತ್ತಿರುವುದು ಹೆಮ್ಮೆಯ ವಿಚಾರ. ಅಂದು ನಮ್ಮ ಮನೆತನದ ಮಾತೋಶ್ರೀ ಚೆನ್ನವ್ವ ಅಂಬ್ಲಿಯವರು ಸ್ವಾತಂತ್ರ್ಯ ಎನ್ನುವ ಪತ್ರಿಕೆಯನ್ನು ಹೊರಡಿಸಲು ಬೇಕಾದ ಮುದ್ರಣ ಯಂತ್ರವನ್ನು ಕೊಳ್ಳಲು ತಮ್ಮ ಕೈಯಲ್ಲಿರುವ ಬಂಗಾರದ ಒಡವೆಗಳನ್ನು ಮಾರಿ ಬಂದ ಹಣದಿಂದ ಅವರಾಗಿ ಮುದ್ರಣಕ್ಕೆ ಒದಗಿಸಿದ್ದಾರೆ. ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಎನ್ನುವ ಪತ್ರಿಕೆಯ ಪ್ರಸಾರ ನಿಂತು ಹೋಯಿತು. ಇಂದು ನಾವು ದಿವಂಗತ ಅಡಿವೆಪ್ಪ ಅಜ್ಜ ಅಂಬ್ಲಿಯವರ ಪುಣ್ಯಸ್ಮರಣೆಯ ದಿನದಂದು ಅಂಬ್ಲಿ ಸಾಹಿತ್ಯ ಪ್ರಕಾಶನ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿ ಈ ಸಂಸ್ಥೆಯ ಮೂಲಕ ಗ್ರಾಮೀಣ ಯುವ ಪ್ರತಿಭಾವಂತ ಲೇಖಕರ ಕೃತಿಗಳನ್ನ ಪ್ರಕಟಿಸಿ
ನಾಡಿನ ಜನತೆಗೆ ಪರಿಚಯಿಸುವ ಕೆಲಸವನ್ನ ಮಾಡುತ್ತಾ ಇದ್ದೇವೆ. ಅಲ್ಲದೆ ಈ ಸಂಸ್ಥೆಯ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಿದವರನ್ನ ಗುರುತಿಸಿ ಪ್ರೋತ್ಸಾಹಿಸುವುದು, ನಮ್ಮೂರಿನ ಬಡ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡುವುದು, ಅಲ್ಲದೆ ನಮ್ಮೂರಿನ 5 ಸ್ವಾತಂತ್ರ್ಯ ಯೋಧರ ಪುಣ್ಯಸ್ಮರಣೆಯ ದಿನಗಳನ್ನ ಉಪನ್ಯಾಸಗಳನ್ನ ಏರ್ಪಡಿಸಿ ಅವರ ಸಾಧನೆಗಳನ್ನ ಇಂದಿನ ಯುವಕರಿಗೆ ಪರಿಚಯಿಸಿ ಅವರಿಗೆ ಎಳೆತನದಲ್ಲಿಯೇ ದೇಶಪ್ರೇಮವನ್ನ ಬೆಳೆಸುವುದು ಅಂಬಲಿ ಸಾಹಿತ್ಯ ಪ್ರಕಾಶನದ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಕಾರಣ, ಅಂಬಲಿ ಸಾಹಿತ್ಯ ಪ್ರಕಾಶನದ ಮೂಲಕ ನಾವು ಇಂದು ನಮ್ಮೂರಿನ ಯುವ ಶಿಕ್ಷಕ ಲಕ್ಷ್ಮಣ್ ಜಮದಾಡಿಯವರ ಮುಗಿಲ ಮಲ್ಲಿಗೆ ಎನ್ನುವ ಮಕ್ಕಳ ಕವನ ಸಂಕಲನವನ್ನ ಪ್ರಕಟಿಸುತ್ತಿದ್ದೇವೆ. ಸಹೃದಯದವರಾದ ತಾವು ಮುಗಿಲ ಮಲ್ಲಿಗೆ ಕವನ ಸಂಕಲನವನ್ನ ಸ್ವಾಗತಿಸಿ ನಮಗೂ ಲೇಖಕನಿಗೆ ಪ್ರೋತ್ಸಾಹ ನೀಡುವಿರೆಂದು ಭರವಸೆ ಇದೆ. ಕೊನೆಗೆ ಇಂದು ಬಿಡುಗಡೆ ಮಾಡಲಿರುವ ಮುಗಿಲ ಮಲ್ಲಿಗೆ ಎಂಬ ಕವನ ಸಂಕಲನ ಮುಗಿಲೆತ್ತರಕ್ಕೆ ಹಾರಿ ಮಲ್ಲಿಗೆಯ ಸುವಾಸನೆಯನ್ನು ಜಗತ್ತಿನ ತುಂಬೆಲ್ಲ ಪಸರಿಸುವಂತಾಗಲಿ. ಇಂತಹ ಪುಸ್ತಕಗಳು ಮತ್ತೆ ಮತ್ತೆ ಹೊರಬರಲಿ. ಎಲ್ಲರ ಪರವಾಗಿ ಹಾರೈಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಚಕ್ಕದಲ್ಲಿ ಚೊಕ್ಕದಾಗಿ ಮಣ ಮುಟ್ಟುವಂತೆ ಆ ಮುಗಿಲ ಮಲ್ಲಿಗೆ ಆಕಾಶದಲ್ಲಿ ಎಲ್ಲ ದಿವ್ಯ ಜ್ಯೋತಿಯಾಗಿ ಬೆಳಗಲಿ, ನಾಡಿನ ಸಂಸ್ಕೃತಿಯ ಪರಂಪರೆಯನ್ನ ಎತ್ತಿ ಹಿಡಿಯಲಿ ಅಂತಕ್ಕಂಥ ಮಾತನಾಡಿರ್ತಕ್ಕಂಥ ಉಪನ್ಯಾಸಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ನಂತರದ ಘಟ್ಟ ಪುಸ್ತಕ ಬಿಡುಗಡೆಯ ಸಮಾರಂಭ. ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಮಾನ್ಯ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಇವರಿಗೆ ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಸರಿ ಜ್ಞಾನದ ಜ್ಯೋತಿಯನ್ನ ಬೆಳಗಲಿ ಅನ್ನುವ ಮುಖಾಂತರ ಜ್ಯೋತಿಯ ಮುಟ್ಟಿಸಲು ಆಚಾರವಿರುವ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದಯ್ಯ, ತೊಡಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೇ ಸಾಹೇಬರು ಮುಂದೆ ಹೋಗಬೇಕು. ಎಮ್ಮಡಿ ವಿಠಲ್ ಸಾಹೇಬರು ತಾವು ಒಂದು ಜ್ಯೋತಿಯನ್ನ ಬೆಳಗಿಸಿ ಮಾನ್ಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಸಹಿತ ಒಂದು ಜ್ಯೋತಿಯನ್ನ ಬೆಳಗಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಊರಿನ ಹಿರಿಯರು ಜ್ಯೋತಿಯನ್ನು ಬೆಳಗಿಸಬೇಕು. ಆಚಾರವೆಂಬ ಮಾನ್ಯ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬಿಜಾಪುರ ಇವರು ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಈಗ ಪುಸ್ತಕ ಬಿಡುಗಡೆಯ ಸಮಾರಂಭ. ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಈ ಪುಸ್ತಕವನ್ನ ಬಿಡುಗಡೆ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಲೇಖಕರ ಎಲ್ಲ ಜಮದಾಡೆ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೇವೆ. ಗ್ರಾಮೀಣ ಪ್ರತಿಭೆ ಎಲ್ಲಾರ ಜಮದಾಡೆ ಇದು ತನ್ನದೇ ಆಗಿರತಕ್ಕಂಥ ಕಾಯಕದಲ್ಲಿ ವೃತ್ತಿಯಿಂದ ಶಿಕ್ಷಕರಾದರೂ ಪ್ರವೃತ್ತಿಯಿಂದ ಹಲವಾರು ಕವಿತೆ ಕವನಗಳನ್ನು ಬರೆಯುವ ಮೇಧಾವಿ ಶಿಕ್ಷಕ, ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಈ ಗ್ರಾಮೀಣ ಕ್ರೀಡೆ ಜಗತ್ತಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಇನ್ನೂ ಹಲವಾರು ಪುಸ್ತಕಗಳನ್ನು ಬಿಡುಗಡೆ ಮಾಡತಕ್ಕಂಥ ಶಕ್ತಿ ಅವರಿಗೆ ನೀಡಲಿ ಅಂತಕ್ಕಂಥ ಆಶೀರ್ವಾದದಿಂದ ನಮ್ಮ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಬಿಡುಗಡೆ ಮಾಡ್ತಾ ಇದ್ದಾರೆ. ಮುಗಿಲ ಮಲ್ಲಿಗೆ ಅಂತಕ್ಕಂಥ ಈ ಪುಸ್ತಕದ ಕವನ ಸಂಕಲನ ಉತ್ತಮವಾಗಿ ಈಗ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ರೂವಾರಿ ಪುಸ್ತಕವನ್ನ ಬಿಡುಗಡೆ ಮಾಡಿ ಪುಸ್ತಕದ ಸತ್ವದ ಸಾಹಿತ್ಯವನ್ನ ಸಮಾಜಕ್ಕೆ ಕೊಡಮಾಡಿರ್ತಕ್ಕಂಥ ಸ್ನೇಹಿತ ಲಕ್ಷ್ಮಣ್ ಜಮದಾಡೆ ಅವರಿಗೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಗ್ರಾಮೀಣ ಕ್ರೀಡೆ ಗ್ರಾಮೀಣ ಪ್ರತಿಭೆ ಆಗಿರ್ತಕ್ಕಂಥ ಲಕ್ಷ್ಮಣ್ ಜಮದಾಡೆ ಹುಟ್ಟು ಅರ್ಜುನಿಗೆಯಲ್ಲಾದರೂ ಮನೆಯ ಭಾಷೆ ಮರಾಠಿ,
ಮರಾಠಿ ಇದ್ದರೂ ಕನ್ನಡದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಂಪನ ಬೀರಿರ್ತಕ್ಕಂಥ ಈ ಬಡ ಜೀವ ತನ್ನದೇ ಆಗಿರ್ತಕ್ಕಂಥ ಸಾಹಿತ್ಯದ ಕೊಡುಗೆಯನ್ನ ಸಮಾಜಕ್ಕೆ ನೀಡ್ತಾ ಬಂದಿದೆ ಅಂತ ಶಿಕ್ಷಕರನ್ನ ಸನ್ಮಾನಿಸುವುದು ಸಮಾಜದ ಕೆಲಸ. ಹಾಗೆ ಸಮಾಜದ ಗಣ್ಯರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಶಿವಾನಂದ ಪಾಟೀಲ್ ಇವರು ಅವರಿಗೆ ಸನ್ಮಾನವನ್ನು ನೆರವೇರಿಸಿದ್ದಾರೆ. ಧನ್ಯವಾದಗಳು ಅಧ್ಯಕ್ಷರಿಗೆ. ಅದೇ ರೀತಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಈಗ ಪುಸ್ತಕದ ಪರಿಚಯ ನಮ್ಮ ನಿಮ್ಮೆಲ್ಲರ ಗುರುವಾಯೂರಪ್ಪನ ಸ್ವರೂಪದಿಂತಿರತಕ್ಕಂಥ ಶ್ರೀ AR ಕುಲಕರ್ಣಿ ಗುರುಗಳು ಮಣ್ಣಿನ ಮುದ್ದೆಯಿಂದ ಇರ್ತಕ್ಕಂಥ ನಮ್ಮ ಮನಸ್ಸುಗಳನ್ನ ಮಧು ಮಾಡಿ ಒಂದು ಸಮಾಜದ ಮುಖ್ಯವಾಹಿನಿಗೆ ತಂದಿರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ರೂವಾರಿ ನಮ್ಮ ಶಿಕ್ಷಕರು AR ಕುಲಕರ್ಣಿ ನಿವೃತ್ತ ಮುಖ್ಯ ಗುರುಗಳು ಈ ಪುಸ್ತಕವನ್ನ ಬಿಡುಗಡೆ ಮಾಡಿ ಪುಸ್ತಕದ ಪರಿಚಯವನ್ನ ಅವರಿಂದ ಆಗ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಪುಸ್ತಕ ಬಿಡುಗಡೆ ಶ್ರೀಮಾನ್ AR ಕುಲಕರ್ಣಿ ಮುಖ್ಯ ಗುರುಗಳು. ಪುಸ್ತಕ ಪರಿಚಯ. ಈ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸರ್, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಸ್ ಕರ್ಮಡಿ ಸರ್, ಮುಖ್ಯ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಇರ್ಷಾದ್ ಸರ್, ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ KG ದೇಸಾಯಿ ಸರ್, ಸನ್ಮಾನ್ಯ ಶ್ರೀ ಸಿದ್ದರಾಯಪ್ಪ ಹುಕ್ಕೇರಿ ಸರ್, ಸನ್ಮಾನ್ಯ ಶ್ರೀ ಶ್ರೀ ದೊಡ್ಡಮನಿ ಸರ್, ಸನ್ಮಾನ್ಯ ಶ್ರೀ AD ತಡಾಕಿ ಸರ್, ಶ್ರೀ ಚನ್ನಬಸಪ್ಪ ಅಂಬಲಿ ಯುವಕ ಸಂಘ, ಶ್ರೀ ಸಿದ್ದೇಶ್ವರ ಯುವಕ ಸಂಘ, ಶ್ರೀ ಗಜಾನನ ಯುವಕ ಸಂಘ, ಶ್ರೀ ಛತ್ರಪತಿ ಶಿವಾಜಿ ಯುವಕ ಸಂಘ, ಶ್ರೀ APJ ಅಬ್ದುಲ್ ಕಲಾಂ ಯೂತ್ ಮೂವ್ಮೆಂಟ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂಘ, ಅರ್ಜುನ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಕೃತಜ್ಞತಾಪೂರ್ವಕವಾಗಿ ನಮನ ಸಲ್ಲಿಸಿ, ನಾನು ಈ ಪುಸ್ತಕ ಪರಿಚಯದ ಬಗ್ಗೆ ಬಹಳ ಸಮಯ ತಗೊಳ್ಳಲ್ಲ, ಒಂದು 10 ನಿಮಿಷದಲ್ಲಿ ಇದನ್ನು ಓದ್ಕೊಂಡಿದ್ದೀನಿ. ಪುಸ್ತಕ ಕುಮಾರ್ ಲಕ್ಷ್ಮಣ್ ಅವನ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಇಲ್ಲಿ ಶಿಕ್ಷಕ ವೃತ್ತಿ ಮಾಡುವ ಹೊತ್ತಿನಲ್ಲಿ ನನಗೆ ಆನಂದ ಭಾಷೆಗಳು ಬರ್ತವೆ. ಅವನ ಅನ್ನದ ಋಣ ನನ್ನಲ್ಲಿ ಇದೆ. ನನಗೆ ಊಟಕ್ಕೆ ತಂದು ಕೊಡುವವ ಕುಮಾರ್ ಕೋರಿಶೆಟ್ಟಿಯವರ ಮನೆಯಲ್ಲಿ ಬಾಡಿಗೆ ಇದ್ದಾಗ ನನಗೆ ಅನ್ನವನ್ನು ನೀಡಿ ಆ ಅನ್ನದ ಋಣದಲ್ಲಿ ನನ್ನನ್ನು ಇದ್ದಾನೆ. ಅವನ ಋಣವನ್ನು ಯಾವಾಗ ಮುಟ್ಟಿಸ್ತೀನೋ ಗೊತ್ತಿಲ್ಲ. ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಆಸೆ, ಮನುಷ್ಯನ ಭಾವನೆಗೆ ಸ್ಪಂದಿಸುವ ಇನ್ನೊಂದು ಕಂಪನ, ಅದು ಆಸೆ. ಆ ಭಾವನೆ ವ್ಯಕ್ತವಾಗಬೇಕಾದ್ರೆ ಒಂದು ಭಾಷೆ ಬೇಕು. ಭಾವನೆ ಅಭಿವ್ಯಕ್ತಿಗೊಳಿಸಬೇಕಾದ್ರೆ ಭಾಷೆ ಇರಲಾರದೆ ಭಾವನೆಗಳು ನನಗೆ ಹಸಿವೆಯಾಗಿದೆ ಅನ್ನುವುದನ್ನು ವ್ಯಕ್ತಪಡಿಸಬೇಕಾದ್ರೆ ಹಾವಭಾವಗಳ ಮೂಲಕ ಹೇಳಬಹುದೇ ವಿನಃ ಭಾಷೆಯ ಮೂಲಕ ಹೇಳಿದರೆ ಹೆಚ್ಚು ಪರಿಣಾಮಕಾರಿಯ. ಇಲ್ಲಿ ಕವಿಯಾದವರ ಹೃದಯ ಏನು ಹೇಳುತ್ತದೆ? ಹಕ್ಕಿಗಳಿಗೆ ಕವಿಯ ಕಲ್ಪನೆಗಳೇ ಬೇರೆ, ರವಿ ಕಾಣದ್ದನ್ನ ಕವಿ ಕಾಣ್ತಾನೆ. ಸಾಧಾರಣ ಹೃದಯಗಳಿಗೆ ಸ್ಪಂದಿಸಲಾರದ್ದು ಕವಿಯ ಹೃದಯಕ್ಕೆ ಸ್ಪಂದಿಸುತ್ತದೆ. ಅವ ಹಕ್ಕಿಗಳಿಗೆ ಕೇಳ್ಕೋತಾನೆ, ಹಕ್ಕಿ ಅನ್ನುವ ಶಬ್ದದಲ್ಲಿ, ನನ್ನಯ ಆಸೆಗೆ ಭಾಷೆಯ ಎಂದು ಕೊಡುವಿರಿ ನೀವು ಹೇಳುವೀರಾ?
ನಿಮ್ಮ ಹಾಗೆ ಹಾರಬೇಕಾಗಿದೆ. ನಿಮ್ಮ ಹಾಗೆ ನಾನು ಮುಗಿಲೆತ್ತರಕ್ಕೆ ಮುಟ್ಟಬೇಕಾಗಿದೆ. ಆ ಆಸೆಗೆ ನೀವು ಭಾಷೆಯೇ ಎಂದು ಕೊಡುವಿರಿ, ನೀವು ಹೇಳುವಿರಾ ಅಂತ ಈ ಕವಿ ಅಲ್ಲಿ ಕೇಳ್ಕೊತಾ ಇದ್ದಾರೆ. ತಾನು ಇಷ್ಟಪಡುವುದನ್ನು ಕವಿ ಕೇಳಿಕೊಳ್ಳುವ ಒಂದು ವಿಸ್ಮಯಕಾರಿ ಪ್ರಸಂಗ ಈ ಹಕ್ಕಿಗಳ ಕವನದಲ್ಲಿ ಮೂಡಿಬಂದಿದೆ. ಮನುಷ್ಯ ಸ್ವಭಾವ ಉಪಕಾರಕ್ಕೆ ಪ್ರತ್ಯುಪಕಾರ ನಮ್ಮ ಜೀವನದ ಧರ್ಮ. ನಮಗೆ ಉಪಕಾರ ಮಾಡಿದವರನ್ನ ಸ್ಮರಿಸಬೇಕು. ಅವರಿಗೆ ನಾವು ಪ್ರತ್ಯುಪಕಾರ ಮಾಡುವುದೇ ಒಂದು ಧರ್ಮ ಅನ್ನುವುದನ್ನ ನನ್ನ ವಿದ್ಯಾರ್ಥಿ ಕುಮಾರ್ ಲಕ್ಷ್ಮಣ್ ತನ್ನ ಒಂದು ಕವಿತೆಯಲ್ಲಿ ಚಂದಿರ ಅನ್ನುವಂಥ ಒಂದು ಕವಿತೆಯಲ್ಲಿ ಹೇಳ್ತಾನೆ. ಪಡೆದ ಬೆಳಕು ಮರಳಿ ನೀಡಿ ತಾನು ನಗುತ್ತಲಿರುವನು. ಸೂರ್ಯನಿಂದ ಪಡೆದ ಬೆಳಕನ್ನ ತಾನೇ ಇಟ್ಕೊಳ್ಳುವುದಾದ್ರೆ ಅದನ್ನ ಮರಳಿ ನೀಡಿ ಅವರು ಅನುಭವಿಸುವ ಆನಂದವನ್ನು ನೋಡಿ ತಾನು ನಗುತ್ತಾ ಇರ್ತಾನೆ. ಅಂತಹವಂತ ಕಲ್ಪನೆ ಇದು ಕವಿತೆ. ಇಂತಹ ಕಲ್ಪನೆಗಳು ಮೂಡಿ ಬರಬೇಕಾದ್ರೆ ಅಲ್ಲಿ ಒಂದು ಶಿಕ್ಷಕ ವೃತ್ತಿ, ಶಿಕ್ಷಕನ ಒಂದು ಮಾರ್ಗದರ್ಶನವೂ ಕೂಡ ಅಲ್ಲಿ ಅವಶ್ಯಕತೆವಾಗಿದೆ. ಆತ್ಮಶಕ್ತಿ ಯಾವ ಶಕ್ತಿಗಳಿಗಿಂತಲೂ ಅತಿ ಹೆಚ್ಚಿನ ಶಕ್ತಿ ಆತ್ಮಶಕ್ತಿ, ಆತ್ಮವಿಶ್ವಾಸ. ಈ ಆತ್ಮಶಕ್ತಿ ಇದು ಮುಗಿಯದಂತಹ ಶಕ್ತಿ. ಇದನ್ನು ಅನುದಿನ ಬಳಸಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ ನನ್ನ ವಿದ್ಯಾರ್ಥಿ. ಇವೆಲ್ಲ ಪದ್ಯಗಳಲ್ಲಿ ಮಕ್ಕಳಿಗೆ ತಿಳಿಸುವಂತೆ ಶಕ್ತಿಗಿಂತ ಯುಕ್ತಿ ಮೇಲು ಎಂದು ತಿಳಿ ಹೇಳುವ ಪದ್ಯವೂ ಒಂದು ಇದೆ ಇದರಲ್ಲಿ. ಜೀವನದಲ್ಲಿ ಪ್ರತಿ ನಿಮಿಷವೂ ಬಹಳ ಅವಶ್ಯಕ, ಅಗತ್ಯ ಮತ್ತು ಸದುಪಯೋಗ ಪಡಿಸಿಕೊಳ್ಳಬೇಕಾದಂಥದ್ದನ್ನ ಕವಿ ಇರುವೆಯ ಉದಾಹರಣೆ ಕೊಟ್ಟು ಇರುವೆಯಿಂದ ಕಲಿಯಬೇಕಾದ ಪಾಠ ಇದು ಅನ್ನೋದನ್ನು ಸಾರಿ ತನ್ನ ಬಯಕೆಯನ್ನ ಈಡೇರಿಸಿಕೊಳ್ತಾನೆ. ಅತಿ ಹೆಚ್ಚಿನ ನನ್ನ ಗಮನ ಸೆಳೆದ ಒಂದು ಪದ್ಯ ಅಂದ್ರೆ ಪುಟ್ಟಿಯ ಪ್ರಶ್ನೆ. ನಾವು ನೀವು ಕೂಡಿ ವಿಚಾರ ಮಾಡಬೇಕಾದಂಥ ನಮ್ಮ ಗ್ರಾಮೀಣ ಜನರು ವಿಚಾರ ಮಾಡಬೇಕಾದಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ನನ್ನ ವಿದ್ಯಾರ್ಥಿ ಇಟ್ಬಿಟ್ಟ. ಪುಟ್ಟಿಯ ಮೂಲಕ ಒಂದು ಪ್ರಶ್ನೆ ಹಾಕಿಬಿಟ್ಟ. ಅವನು ನನ್ನನ್ನು ಏಕೆ ಶಾಲೆಗೆ ಕಳಿಸಲಿಲ್ಲ ಹೇಳು ತಾಯಿ? ಉಳಿದವರೆಲ್ಲ ಶಾಲೆಗೆ ಹೋದ್ರು, ನನ್ನನ್ನು ಯಾಕೆ ಕಳಿಸಲಿಲ್ಲ ಶಾಲೆಗೆ? ನನ್ನನ್ನು ಯಾಕೆ ಜಾಣ ಮಾಡಲಿಲ್ಲ ನೀನು? ಈ ಪುಟ್ಟಿಯ ಪ್ರಶ್ನೆ, ಪುಟ್ಟಿಯ ಮೂಲಕ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಜಾಗೃತಿ ಮೂಡಿಸುವ ಪ್ರಶ್ನೆ ಅದು. ಇನ್ನು ಪರಿಸರ ಮಾಲಿನ್ಯ ಬಹಳ ಗಾಳಿ, ಕವನ ಇದಕ್ಕೆ ಸಾಕ್ಷಿ. ವಾಯು ಮಲಿನವಾಗದಂತೆ ಗಮನ ಹರಿಸುವ. ಇನ್ನು ಒಂದು ಸಿಟ್ಟಿನಿಂದ ಅವನಿಗೆ ಎಷ್ಟು ಸಿಟ್ಟು ಬಂದಿದೆ ಕವಿಗೆ ಅಂತಂದ್ರೆ, ಈ ಪರಿಸರ ಮಾಲಿನ್ಯ ಮಾಡುವಾಗ, ಗಿಡಗಳನ್ನು ಕಡಿಯುವಾಗ ಅವನಲ್ಲಿ ಹೊಟ್ಟೆಯಲ್ಲಿರುವ ಸಂಕಟ, ಹೊಟ್ಟೆಯಲ್ಲಿರುವ ಸಿಟ್ಟು ಹೇಗೆ ಬಂದದೆ ಶಬ್ದ ರೂಪದಲ್ಲಿ ಅಂದ್ರೆ, ಮಾನಗೇಡಿ ಮನುಜ ಕುಲವು ಅಂದುಬಿಟ್ಟಾಗೆ. ಮಾನಗೇಡಿ ಮನುಜ ಕುಲವು ಕರಗಸ ಕೊಡಲಿ ಹಿಡಿದುಕೊಂಡು ಗಿಡಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕು. ಇನ್ನು ವಸ್ತು ಹಲವು ಏನೇ ಇರಲಿ, ಜೀವನದಲ್ಲಿ ಎಲ್ಲರೂ ಸದಾ ಆನಂದದಿಂದ ಅರಿತು ಬೆರೆತು, ವಸ್ತು ಹಲವು ಏನೇ ಇರಲಿ ಸೃಷ್ಟಿ ಚೇತನ ಅರಿತು ಬೆರೆತು ನಡೆಯುವ ದಾರಿ ನಿತ್ಯ ನೂತನ. ಹಾಗೆ ನಾವೆಲ್ಲ ಜೀವನದಲ್ಲಿ, ನನ್ನ ವಿದ್ಯಾರ್ಥಿ ಈ ರೀತಿ ಬರೆದದ್ದನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಮಕ್ಕಳೆಲ್ಲ ಮುಂದೆ ಬನ್ನಿ ನೀರು ಬಳಸಲು, ನಾಡ ಜನರು ಮಾಡಿದಂತಹ ತಪ್ಪುತ್ತಿದ್ದರು ಅಂತ ಮಾತು. ಇದನ್ನ ತನ್ನ ಕಲ್ಪನೆಯ ಲಹರಿಯೊಳಗ
ಹೇಳಿದ್ದಾನೆ. ಇಷ್ಟು ಬಹಳ ಸಮಯ ತೆಗೆದುಕೊಳ್ಳುವುದಿಲ್ಲ, ಇನ್ನು ಮುಂದೆ ಸಮಯ ಇದೆ. ಪುಸ್ತಕ ವಿಮರ್ಶೆ ಆದರೆ ಪುಸ್ತಕ ಪರಿಚಯ ಅಂತ ನನಗೆ ಪುಸ್ತಕ ವಿಮರ್ಶೆ ಅಂತ ಕೊಡಲಿಲ್ಲ. ಪುಸ್ತಕ ವಿಮರ್ಶೆ ಅಂದ್ರೆ ಇನ್ನೂ ಅಷ್ಟು ಬರೀಬಹುದಾಗಿತ್ತು ನಾವು. ಕೊನೆಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ, ಗಣ್ಯರಿಗೆ, ಇಲ್ಲಿ ನೆರೆದವರಿಗೆ ಒಂದು ಮನದ ಬಯಕೆ ಎಂದು ಹೇಳಿ, ಮುಪ್ಪು ಬಯಸುವುದು ಸುಪ್ಪತ್ತಿಗೆಯನ್ನಲ್ಲ, ಮುಪ್ಪು ಬಯಸುವುದು ಸುಪ್ಪತ್ತಿಗೆಯನ್ನಲ್ಲ, ಮುಪ್ಪು ಬಯಸುವುದು ಸಂಪತ್ತನ್ನಲ್ಲ, ಮುಪ್ಪು ಬಯಸುವುದು ಅಂತಃಕರಣವನ್ನ, ಮುಪ್ಪು ಬಯಸುವುದು ಆತ್ಮೀಯತೆಯನ್ನ ನನ್ನ ವಿದ್ಯಾರ್ಥಿಗಳು, ಅರ್ಜುನಿಗೆ ಗುರು ಹಿರಿಯರು, ಗ್ರಾಮಸ್ಥರು ನನಗೇನು ಈ ಅಂತಃಕರಣ ಪ್ರೀತಿ ತೋರಿಸಿದಿರಿ ನನ್ನ ವಯಸ್ಸಿನಲ್ಲಿ, ಈ ವಯಸ್ಸಿಗೆ, ಅದಕ್ಕೆ ತಮ್ಮೆಲ್ಲರಿಗೂ ನನ್ನ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸಿ, ಇದೇ ನನ್ನ ವಿದ್ಯಾರ್ಥಿ ಇನ್ನೂ ಮುಂದೆ ಬರಲಿ. ನನ್ನ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ, ಅವರಿಗೆಲ್ಲ ದೇವರು ಒಳ್ಳೆಯದು ಮಾಡಲಿ. ಗುರು ಎಂಬ ಭಾವನೆಯನ್ನ ಅವರು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಗುರುವಿನ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಬಯಸಿ ನನ್ನೆರಡು ಮಾತುಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಅಂತಕ್ಕಂಥದ್ದು. ಗುರುವಿನ ಮಾರ್ಗದರ್ಶನದಲ್ಲಿ ಮುನ್ನಡೆದಿರ್ತಕ್ಕಂಥ ಲಕ್ಷ್ಮಣ್ ಜಮದಾಡೆ ಕನ್ನಡದ ಕುವರ, ಸಾಹಿತ್ಯ ಲೋಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡುತ್ತಾ ಇಲ್ಲಿಯವರೆಗೆ ಪುಸ್ತಕದ ವಿಮರ್ಶೆಯ ಮಾಡತಕ್ಕಂಥ ಗುರುಗಳಿಗೆ ಅಂತಹ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಧಾನವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಜಮದಾಡೆ ಅವರಿಗೆ ಧನ್ಯವಾದಗಳು. ಹಾಗೆ ಗುರುಗಳು ಮಾತನಾಡ್ತಾ ಆ ಸಾಹಿತ್ಯದಲ್ಲಿರ್ತಕ್ಕಂಥ ಸತ್ವವನ್ನು ಹೇಳಿ ಸಮಾಜಕ್ಕೆ ನೀಡತಕ್ಕಂಥದ್ದು, ಮನ ತುಂಬತಕ್ಕಂಥದ್ದು. ಸದಾ ಪಾಠವನ್ನು ಮಾಡತಕ್ಕಂಥ ನಮ್ಮ ಗುರುವರ್ಯ ಅರ್ಜುನ್ಗೆ ಗ್ರಾಮದ ಬಂಧುಗಳಲ್ಲಿ ತಮ್ಮದಾಗಿರ್ತಕ್ಕಂಥ ಮಾತುಗಳನ್ನು ಹಂಚಿಕೊಳ್ತಕ್ಕಂಥ, ಮನ ಮುಟ್ಟತಕ್ಕಂಥ ಈ ದೃಶ್ಯ ನಮಗೆ ತುಂಬಾ ಮನ ತುಂಬಿದಂತು. ಅದೇ ರೀತಿ ಚಂದಿರನ ಬೆಳಕನ್ನ ಕವಿ ತನ್ನದೇ ಆಗಿರ್ತಕ್ಕಂಥ ಮನಸ್ಸಿನಲ್ಲಿ ನೀಡುತ್ತಾನೆ. ಚಂದಿರ ಸ್ವಂತ ಬೆಳಕ ಇಲ್ಲದಿದ್ದರೂ ತಾ ಪಡೆದಿರ್ತಕ್ಕಂಥ ಬೆಳಕನ್ನೇ ತಾನು ಉಪಯೋಗಿಸಿದ ಇತರರಿಗಾಗಿ ಕೊಡ್ತಕ್ಕಂಥ ಒಂದು ತ್ಯಾಗದ ತತ್ವ ಈ ಸಮಾಜಕ್ಕೆ ತಿಳಿಸಬೇಕು ಅಂತಕ್ಕಂಥ ಒಂದು ಮಾತಿನಿಂದ ಕವಿ ಚಂದ್ರನ ತತ್ವವನ್ನ ಸಮಾಜಕ್ಕೆ ತಿಳಿಸಿ ಬಯಸಿದ್ದಾನೆ. ಹೀಗೆ ಆ ಕವಿ ತನ್ನ ಸಾಹಿತ್ಯದಲ್ಲಿ ಹಲವಾರು ಸತ್ವಯುಕ್ತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಸಮಾಜಕ್ಕೆ ನೀಡಿದ್ದಾನೆ. ಇನ್ನೂ ಹಲವಾರು ಸಾಹಿತ್ಯ ಕೃತಿಗಳು ಇವನಿಂದ ಬಿಡುಗಡೆಯಾಗಲಿ, ಉತ್ತಮವಾಗಿರ್ತಕ್ಕಂಥ ಕವಿತೆಗಳು ಇನ್ನೂ ಅದರಲ್ಲಿದ್ದಾವೆ. ಆದರೆ ಸಮಯಾವಕಾಶ ಇರುವುದರಿಂದ ಈ ಪುಸ್ತಕದಲ್ಲಿ ಉತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು, ಇವು ಕೈಯಿಂದ ಮಾಡಿರ್ತಕ್ಕಂಥ ಚಿತ್ರಗಳು, ಯಾವುದೇ ಆ ಚಿತ್ರಗಳಿಗೆ ಮೊದ ನೀಡಿ ಆ ಚಿತ್ರಗಳಿಗೆ ಜೀವವನ್ನು ತುಂಬಿರ್ತಕ್ಕಂಥ ನಮ್ಮೂರಿನ ಹಳೆಯರಾಗಿರ್ತಕ್ಕಂಥ ಹೀರಾಚಂದ್ ಪೂಜಾರಿ ಇವರು ಕಲಾ ಶಿಕ್ಷಕರು. ಕಲ್ಪನೆಯಲ್ಲೇ ಸರ್ವಸ್ವವನ್ನು ಕಂಡಿರ್ತಕ್ಕಂಥ ಈ ಮಹಾನ್ ತಪಸ್ವಿ ಆ ಚಿತ್ರಕ್ಕೆ ಕಲಾಕೃತಿಯನ್ನು ಕೊಟ್ಟಿದ್ದಾರೆ. ಅಂತಹ ವ್ಯಕ್ತಿಯನ್ನ ಈ ವೇದಿಕೆ ಮೇಲೆ ನಾವು ಕರಿಬೇಕು, ಅವರನ್ನ ಸನ್ಮಾನಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ಈ ಚಿತ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಚಿತ್ರದ ಹೀರಾಚಂದ್ ಪೂಜಾರಿ ಇವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ಆ ಹೀರಾಚಂದ್ರ ಅವರನ್ನ ಸ್ವಾಗತಿಸೋಣ. ಅದೇ ರೀತಿ ನಮ್ಮ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಅವರಿಗೆ ಸನ್ಮಾನವನ್ನು ಮಾಡಲಿ. ಅವರಿಗೂ ಸಹಿತ ಇನ್ನೂ ಈ ಸಾಹಿತ್ಯದ ಚಿತ್ರಲೇಖನಗಳು ಇಮ್ಮಡಿಯಾಗತಕ್ಕಂಥ ಶಕ್ತಿ ನೀಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲೇ ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ರೀತಿ ನಮ್ಮ ಅಧ್ಯಕ್ಷರು ನಾವು ನೋಡ್ತಾ ಇದ್ದಾರೆ. ಹೆಬ್ಬಾಳಟ್ಟಿ ಶಾಲೆಯಲ್ಲಿ 14 ವರ್ಷದಿಂದ ಸೇವೆ ಸಲ್ಲಿಸತಕ್ಕಂತ ಈ ಬಡ ಜೀವಿಯನ್ನು ಕಂಡು ಅಲ್ಲಿಯ ಸಾವಿರಾರು ಜನ ಇಲ್ಲಿ ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಾವು ಕಾಣಿಕೆಯನ್ನು ತಂದಿದ್ದೀವಿ, ಎಷ್ಟಾದ್ರೂ ಲೇಟ್ ಆಗಲಿ ನಾವು ಆ ಶಿಕ್ಷಕನಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೆಪಿಎಸ್ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ
ಔಷಿ ಅವರು ಮತ್ತು ಸಂಗಪ್ಪ ಬಸರಿಗೆ ಅವರು ನಮ್ಮ ಶಿಕ್ಷಕನಿಗೆ ಶಾಲು ಮತ್ತು ನೆನಪಿನ ಕಾಣಿಕೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೇವೆ. ಸಮಸ್ತ ಅರ್ಜುನಿಗೆಯ ಗ್ರಾಮಸ್ಥರ ಪರವಾಗಿ ಮತ್ತು ಹೆಬ್ಬಾಳಟ್ಟಿಯ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಒಂದು ಹೃದಯದ ನೆನಪಿನ ಕಾಣಿಕೆಗಳನ್ನು ಕೊಡು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ತಮಶಿ ಹಾಗೂ ಸಂಗಪ್ಪ ಬಸರಿಗೆ ಅವರಿಗೆ. ಈಗ ಪುಸ್ತಕ ಬರೆದಿರ್ತಕ್ಕಂಥ ಸಾಹಿತಿ ಲಕ್ಷ್ಮಣ್ ಜಮದಾಡೆ ಅವರು ಕೆಲವೇ ನಿಮಿಷಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನ ಇಡಬೇಕು ಅಂತ ಕೇಳ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಸಮಸ್ತ ಗಣ್ಯರಿಗೆ ವಂದಿಸುತ್ತಾ ನನ್ನೆರಡ ಅನಿಸಿಕೆಗಳನ್ನ ನಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಹಾಡ್ತಾ ಇದ್ರು, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತೆಣ್ಣೀರು ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಈ ರೀತಿ ಹಲವಾರು ತ್ರಿಪದಿಗಳನ್ನ ನಾನು ಚಿಕ್ಕವನಿದ್ದಾಗ ಕೇಳ್ತಾ ಇದ್ದೆ. ಆ ಒಂದು ಪ್ರಭಾವದಿಂದ ಚಿಕ್ಕನ್ನಲ್ಲಿ ಅವರಿಂದ ಕೇಳಿದಂತ ಹಲವಾರು ಕಥೆಗಳು ನನ್ನ ಮೇಲೆ ಪ್ರಭಾವ ಬೀರಿದು. ನಮ್ಮೂರಿನವರೇ ಆದಂತ ಚೆನ್ನಪ್ಪ ಇರಡ್ಡಿ ಹಾಗೂ ಜೈತನ್ ಬಿ ಮುಲ್ಲಾ ಅವರು ನಾನು ಚಿಕ್ಕವರಿದ್ದಾಗ ಅವರು ಕೇಳ್ತಾ ಇದ್ದೆ, ನನ್ನ ಕತೆ ಹೇಳಿ ಅಂತ ಹೇಳಿ. ಅವರು ಅತ್ಯಂತ ಸ್ವಾರಸ್ಯಕರವಾದ ಕಥೆಗಳನ್ನ ನನಗೆ ಹೇಳಿ ಬೆಳೆಸಿದ್ರು. ಅದೇ ರೀತಿಯಾಗಿ ನಾನು ಕೆಲಸ ಮಾಡ್ತಿರುವಂತ ಶಾಲೆ ತೋಟದ ವಸತಿ ಶಾಲೆ. ಅದು ತೋಟದ ವಸತಿಯಲ್ಲಿ ಇರುವುದರಿಂದ ಅಲ್ಲಿ ಪರಿಸರ ತುಂಬಾ ಸ್ವಚ್ಛಂದವಾದಂತಹ ಪರಿಸರ. ಅಲ್ಲಿ ಜನರು ಕೂಡ ನನ್ನ ಎಲ್ಲ ಹವ್ಯಾಸಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬೆನ್ನು ತಟ್ಟುತ್ತಾ ಇರುವುದರಿಂದ ಹಾಗೂ ಸದ್ಯ ಅರ್ಜುನ ಗ್ರಾಮದ ಎಲ್ಲ ಅಂಬಲಿ ಬಂಧುಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಕೂಡ ನನ್ನ ಪುಸ್ತಕ, ಇದು 2ನೇ ಪುಸ್ತಕ ನಂದು. 1ನೇ ಪುಸ್ತಕವನ್ನು ಕೂಡ ಕರ್ನಾಟಕದ ಸರ್ದಾರ್ ಪಟೇಲ್ ಎಂದು ಖ್ಯಾತರಾಗಿರುವ ದಿವಂಗತ ಅಂಬ್ಲಿ ಚನ್ನಬಸಪ್ಪನವರ ದಿವ್ಯ ಆತ್ಮಕ್ಕೆ ಪ್ರಥಮ ಕೃತಿಯನ್ನು ಸಮರ್ಪಿಸಿದರೆ, ನಂತರ 2ನೇ ಕೃತಿಯನ್ನ ಅವರ ಸಹೋದರರಾದ ದಿವಂಗತ ಅಡಿಯಪ್ಪ ಅಜ್ಜನವರಿಗೆ ಈ ಕೃತಿಯನ್ನು ಸಮರ್ಪಿಸಲು ನಾನು ಭಾಗ್ಯವನ್ನು ತಿಳಿದಿದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನಲ್ಲಿ ಸ್ವಾತಂತ್ರ್ಯ ಯೋಧರು ಇನ್ನೂ ಇದ್ದಾರೆ. ಅವರು ಪಂಚ ಪಾಂಡವರು ಅಂತ ಹೇಳ್ಬೋದು. ಇನ್ನೂ 3 ಕೃತಿಗಳನ್ನು ಕೂಡ ಮುಂಬರುವ ದಿನಗಳಲ್ಲಿ ಆ ದಿವ್ಯ ಆತ್ಮಗಳಿಗೆ ನಾನು ಅರ್ಪಣೆ ಮಾಡಿ ಈ ಊರಿನಲ್ಲಿ ಆಶ್ರಯ ಕೊಟ್ಟಂತ ಎಲ್ಲ ಬಂಧುಗಳಿಗೆ ಹಾಗೂ ಗ್ರಾಮದ ಋಣವನ್ನು ಈ ಮೂಲಕ ನಾನು ತೀರಿಸ್ತೇನೆ ಅಂತ ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥ ಸ್ನೇಹಿತ, ಭೂಮಿಯ ಋಣವನ್ನ ನಾನು ತೀರಿಸಬೇಕು, ಆ ಋಣವನ್ನ ನನ್ನ ಸಾಹಿತ್ಯದ ಮುಖಾಂತರ ತೀರಿಸುವೆ ಅಂತಕ್ಕಂಥ ಒಂದು ಆಶ್ವಾಸನೆಯೊಂದಿಗೆ ತನ್ನ ಮಾತನ್ನು ಮುಗಿಸಿರ್ತಕ್ಕಂಥ ಸ್ನೇಹಿತನಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಹಾಗೂ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಎಸ್ ಕನಮಡಿ, ನಿವೃತ್ತ ಪ್ರಾಚಾರ್ಯರು, ವಿಜಾಪುರ, ಇವರ ಮಾತುಗಳು ನಮ್ಮ ಮನ ಮುಟ್ಟತಕ್ಕಂಥ ಮಾತುಗಳು. ವಾಗ್ಮಿಗಳು, ಮೇಧಾವಿಗಳು ಇವರು. ಸ್ವತಂತ್ರ ಚಳವಳಿಯಲ್ಲಿ ಅಂಬಲಿಯವರ ಪಾತ್ರ, ಈ ಉಪನ್ಯಾಸ ಮಾಲಿಕೆಯನ್ನ ನಿಮ್ಮ ಮುಂದೆ ಇಡಬಯಸ್ತಾ ಇದ್ದಾರೆ. ವಾಗ್ಮಿಗಳು ತಮ್ಮ ಅಮೃತ ಕಂಠಸಿರಿಯಿಂದ ಅರ್ಜುನಿಗೆಯ ಮನಗಳನ್ನ ಮುಟ್ಟುವಂತೆ ಮಾತನಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಕನ್ನಡಿಗರು
ಇಂದಿನ ಈ ಆತ್ಮೀಯ ಸಮಾರಂಭದ ಅಧ್ಯಕ್ಷರು, ಜನಾನುರಾಗಿ ನಾಯಕರು ಆದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ರೇ, ಡಾಕ್ಟರ್ ದಿಲ್ಶಾದ್ ಅವರೇ, ಇನ್ನುಳಿದ ಯಾವತ್ತೂ ಸ್ನೇಹಿತರೇ, ಅಂಬಲಿ ಬಂಧುಗಳೇ ಹಾಗೂ ಅಂಬಲಿ ಮನೆತನದ ಅಭಿಮಾನಿಗಳೇ, ನಿಮಗೆಲ್ಲ ನನ್ನ ನಮಸ್ಕಾರ. ಒಂದು 5 ನಿಮಿಷದಲ್ಲಿ ಮುಗಿಸಬೇಕು ಅಂತ ಲೆಕ್ಕ ಹಾಕಿ ಕೂತಿದ್ದೆ. ಈ ನಿರ್ದೇಶನ ಮಾಡುವವರು ಏನೋ ಒಂದಿಷ್ಟು ಪಂಪ್ ಹೊಡೆದ್ಬಿಟ್ಟು ಬಿಡ್ತೀಯಾ ಬಿಡ್ಲಾಕ್ ಬರಂಗಿಲ್ಲ, ಹೇಳ್ತೀಯಾ ಹೇಳಕ್ ಬರಂಗಿಲ್ಲ. ಈ ಸಂಕಟದಲ್ಲಿದ್ದೇನೆ, ದ್ವಂದ್ವದಲ್ಲಿದ್ದೇನೆ. ಆತ್ಮೀಯರೇ, ಅಂಬಲಿಯವರ ಕಾಲ ಸ್ವಾತಂತ್ರ್ಯ ಪೂರ್ವದ ಕಾಲ, ನಮ್ಮ ಹಾಗೂ ನಮ್ಮ ಮಕ್ಕಳ ಕಾಲ ಸ್ವಾತಂತ್ರ್ಯೋತ್ತರ ಕಾಲ. ಬಹಳ ವ್ಯತ್ಯಾಸ. ಅಂಬಲಿ ಸೋದರರ ಚರಿತ್ರೆಯನ್ನು ನಾವು ಗಮನಿಸಿದಾಗ ತಂತಾನೆ ಆ ಓದುಗನಿಗೆ ಅಥವಾ ಹಿಂದಿನ ಮಾತುಗಳನ್ನು ಕೇಳುಗನಿಗೆ ಸ್ಫೂರ್ತಿ ಬರುತ್ತದೆ, ಮೈನವಿರೇಳುತ್ತದೆ. ಆ ಕಾಲ ಯಾವುದು, ಈ ಕಾಲ ಯಾವುದು ಅಂತ ಕೇಳಿದರೆ ದೇಶ ಪ್ರೇಮ, ಸ್ವಾರ್ಥತ್ಯಾಗದ ಕಾಲ. ಇಂದು ಸ್ವಾರ್ಥ ಪ್ರೇಮ, ದೇಶತ್ಯಾಗದ ಕಾಲ. ಹೌದಲ್ಲ ಬೇಕಾಗಿದೆ? ನಾವು ಯಾವ ಕಾಲದಲ್ಲಿದ್ದೇವೆ ಅಂತ ಕೇಳಿದ್ರೆ ವಿಚಿತ್ರ ಸನ್ನಿವೇಶದಲ್ಲಿದ್ದೇವೆ ಭಾರತೀಯರಾದ ನಾವು. ಅಂಬಲಿಯ ಬಂಧುಗಳ ಆತ್ಮ ಸ್ವರ್ಗದಲ್ಲಿ ಕೂತು ಇದನ್ನೆಲ್ಲ ನಮ್ಮ ಚಿಕ್ಕಾಟ ನೋಡಿ ಗರ್ವಿಸಿ ನಗುತ್ತಿರಬಹುದೇನೋ ಎಂದು ನನಗೆ ಅನಿಸುತ್ತದೆ, ಪ್ರಾಮಾಣಿಕ ಅನಿಸಿಕೆ. ಏಕೆ ಗೊತ್ತು? ಅಂಬಲಿ ಸೋದರರು ಈ ಊರಿನಲ್ಲಿ ಜನಿಸಿದಾಗ ತಂದೆ ಜಗದೇ ಒಪ್ಪ, ಪೂಜ್ಯ ತಾಯಿ ಕಾಳವು. ಆ ಪೂಜ್ಯ ತಾಯಿ ತಂದೆಗಳ ಉದರದಿಂದ ಹುಟ್ಟಿದಂತ ಈ ಎಲ್ಲಾ ಸೋದರರಲ್ಲಿ ಸ್ವಾತಂತ್ರ್ಯದ ಕಿಡಿ, ಸ್ವಾತಂತ್ರ್ಯದ ಹವ್ಯಾಸ, ಸ್ವಾತಂತ್ರ್ಯದ ಲವಲವಿಕೆ ಮೂಡಿದೆ. ಆ ಮನೆತನದ ಕಥೆಯನ್ನು ನಾವು ಈ ಊರಲ್ಲಿ 12 ಮನೆತನಗಳನ್ನು ಎಂದೂ ಮರೆಯಬಾರದು. ಅದು ಈ ದೇಸಾಯರ ಮನೆತನ ಹಾಗೂ ದೊಡ್ಡಮನಿಯವರ ಮನೆತನ. ಹೌದಲ್ಲ ಒಂದು ವೇಳೆ ದೇಸಾಯ ದೊಡ್ಡಮನಿ. ಹಾಗಾದ್ರೆ ಅಂಬಲಿಯವರು ಕೇವಲ ಅರ್ಜುನಿಗೆಯವರಲ್ಲ, ಅರ್ಜುನಿಗೆಯ ಪುತ್ರರು ನಿಜ, ವಿಜಾಪುರ ಜಿಲ್ಲೆಯ ಸುಪುತ್ರರು, ಕರ್ನಾಟಕದ ಶ್ರೇಷ್ಠ ಪುತ್ರರು. ಇತಿಹಾಸವಾಗಿ ಬಿಟ್ಟಿದೆ. ಸನ್ಮಾನ್ಯ ಶ್ರೀ ಅಂಬಲಿಯವರನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. CJ ಅಂಬಲಿಯವರನ್ನು ಕರ್ನಾಟಕದ ವಲ್ಲಭಾಯಿ ಎಂದೇ ಕರೆಸಿಕೊಂಡಂತ ವ್ಯಕ್ತಿ. ಆ ಅಂಬಲಿಯವರು, ಅವರ ಸೋದರ ಇಲ್ಲಿದ್ದಾರಲ್ಲ ಪೂಜ್ಯ ಅಡಿಯಪ್ಪನವರು, ಅವರ ಭಾವಚಿತ್ರಕ್ಕೆ ನಮೋ 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 ಎಂತ ಈ ಸಭೆಯಲ್ಲಿ. ಯಾಕೆ? ಚನ್ನಬಸಪ್ಪ ಅಂಬಲಿಯವರು ಹಾಗೂ ಅಂಬಲಿ ಸೋದರರು ಎಂದೂ ಯಾರಿಗೂ ಅಂದದವರು, ಅಳಕದವರು, ಎಂದೂ ಯಾರಿಗೂ ಹೆದರದವರು, ಬೆದರದವರು. ದಿಟ್ಟ ನಾಯಕರವರು, ಸ್ಪಷ್ಟ ನಾಯಕರವರು, ಸಮಾಜಮುಖಿಯಾಗಿ ಬೆಳೆದವರು, ಹೊತ್ತಾಗಿ ಸಂಸಾರಮುಖಿಯಾಗಿ ಅವರು ಬೆಳೆದಿಲ್ಲ. ಆತ್ಮೀಯ ಬಂಧುಗಳು, ಅಂದಿನ ನಾಯಕರಿಗೂ ನಮ್ಮ ಮುಂದಿರುವ ಇಂದಿನ ನಾಯಕರು ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಅವರು ಸಮಾಜಮುಖಿ, ನಾವು ಸಂಸಾರಮುಖಿಯಾಗಿದ್ದೇವೆ. ಇದೇ ಒಂದು ದೊಡ್ಡ ವ್ಯತ್ಯಾಸ. ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದ್ರೆ, ನಾವು ಈ ಸಂದರ್ಭದಲ್ಲಿ ಚಕ್ರವರ್ತಿ ರಾಜಗೋಪಾಲಿ ಅವರನ್ನು ನೆನೆಸಬೇಕಾಗ್ತದೆ. ರಾಜಗೋಪಾಲ ಚಕ್ರವರ್ತಿ ರಾಜ
ಶ್ರೀ ರಾಜಗೋಪಾಲಾಚಾರ್ಯವರು ಒಂದು ಮಾತನ್ನು ಹೇಳಿದ್ದಾರೆ, ಅದು ಇಂದಿಗೂ ಪ್ರಸ್ತುತ. ಸ್ವಾತಂತ್ರ್ಯ ಪ್ರೇಮ, ರಾಷ್ಟ್ರ ಭಕ್ತಿ ಅನ್ನು ಮಾರ್ಕೆಟ್ನಲ್ಲಿ ಸಿಗುವಂತ ವಸ್ತುಗಳಲ್ಲ, ಅಂಗಡಿಯಲ್ಲಿ ದೊರೆಯುವಂತ ವಸ್ತುಗಳಿಗೂ ಅಲ್ಲ. ಸಣ್ಣ ಮಕ್ಕಳಿದ್ದಾಗಲೇ ಶಿಕ್ಷಕರು ಇದನ್ನು ಆ ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಹೇಳಿದ್ದಾರೆ ರಾಜಗೋಪಾಲಾಚಾರ್ಯರು. ಅದರ ಕೊರತೆ ಇಂದು ಭಾರತದಾದ್ಯಂತ ಇರುವುದರಿಂದ ದೇಶಪ್ರೇಮ, ದೇಶಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಇವು ನಮಗೆ ತುಟ್ಟಿ ವಸ್ತುಗಳಾಗಿವೆ. ಇಲ್ಲೋ ನೀವೇ ನೋಡಿಕೊಳ್ಳಿ. ಆತ್ಮೀಯರೇ, ನನ್ನ ದೃಷ್ಟಿಯಲ್ಲಿ ಇಂದಿನ ಸಮಾರಂಭ ಒಂದು ಅಪೂರ್ವ ಸಮಾರಂಭ. ಮನೆಯಲ್ಲಿಯೇ ನಮ್ಮ ಪೂಜ್ಯ ಹಿರಿಯರಾದ ಅಜ್ಜ ಅಜ್ಜಿಯನ್ನ, ಜನ್ಮ ಕೊಟ್ಟಂತಹ ಪೂಜ್ಯ ತಾಯಿ ತಂದೆಯವರನ್ನ ನೆನೆಯಲಾರದ ದಿನಗಳಾಗಿವೆಯು, ಸ್ಮರಿಸಲಾರದ ದಿನಗಳಾಗಿವೆಯು, ನೆನಪಿಟ್ಟು ಮುಂದೆ ನಡೆಯಲಾರದ ದಿನಗಳಾಗಿವೆಯು. ಇಂಥ ಈ ದುರ್ಧರ ಪ್ರಸಂಗದಲ್ಲಿಯೂ ಕೆಟ್ಟ ದಿನಮಾನಗಳಲ್ಲಿಯೂ ಅಂಬಲಿಯವರನ್ನು ನೆನೆದು ಊರವರೆಲ್ಲ ಸೇರಿ ಆ ಸೋದರರಿಗೆಲ್ಲ ಧನ್ಯತೆ ಕುಸುಮಗಳನ್ನು ಅರ್ಪಿಸ್ತಾ ಇದ್ದೀರಿಲ್ಲ, ನಿಮಗೆ ನಮೋ 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 ಎನ್ನುತ್ತೇವೆ. ಅರ್ಜುನಿಗೆ ಅಂದೂ ಆದರ್ಶ ಗ್ರಾಮ, ಇಂದು ಆದರ್ಶ ಗ್ರಾಮ. ಇಂಥ ಸಮಾರಂಭಗಳು ಊರೂರಿಗೆ ಬೇಳೆ ಬೇಳೆ ಬೀಳ್ತಾ ಇದೆ. ಇದು ನನ್ನ ಸದಿಚ್ಛೆಯಾಗಿದೆ. ಅಂದಾಗ ಭಾರತ ದೇಶ ಅಂದ್ರೇನು, ಯಾರ್ಯಾರು ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದರು, ಎಷ್ಟು ಜನ ತಮ್ಮ ಜೀವವನ್ನು ತೆತ್ತರು, ರಕ್ತ ಅರ್ಪಣೆ ಮಾಡಿದರು ಅನ್ನುವ ಪರಿಚಯ ನಮ್ಮ ಇಂದಿನ ಮಕ್ಕಳಿಗಾಗುವುದಕ್ಕೆ ಸಂದೇಹವಿಲ್ಲ. ಆ ಕೆಲಸ ಈ ಪ್ರಕಾಶನ ಏನಿದೆ ನಮ್ಮ ಪ್ರೊಫೆಸರ್ ಅಂಬ್ಲಿಯವರ ನೇತೃತ್ವದಲ್ಲಿ ನಡೆಯುವುದು. ಆ ಪ್ರಕಾಶನ ಮಾಡಲೆಂದು ಹಾರೈಸುತ್ತೇನೆ ಈ ಸಂದರ್ಭದಲ್ಲಿ. ಆತ್ಮೀಯರೇ, ಇಂದು ಅವರಾರು ನಮ್ಮ ಮಧ್ಯದಲ್ಲಿ ಶರಣಬಸಪ್ಪನವರು ಇಲ್ಲ, ಗುರುಲಿಂಗಪ್ಪನವರು ಇಲ್ಲ, ಯಡಿಯೂರಪ್ಪನವರು ಇಲ್ಲ, ಮಾಲಿಂಗಪ್ಪನವರು ಇಲ್ಲ. ಆದರೆ ಅವರು ಹಿಂದೆ ತಮ್ಮ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ನಾವಿಂದು ಆ ಹೆಜ್ಜೆಯ ಗುರುತುಗಳನ್ನು ಮರೆಯದೆ ನೆನೆದು ಆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಅವರಿಟ್ಟ ಅಡಿಯ ಹುಡಿಯನ್ನು ಹಣೆಗೆ ತಟ್ಟಿಕೊಂಡರೆ ಸಾಧಿಸಲಾಗುತ್ತೇವೆ. ಈ ಸಂದರ್ಭದಲ್ಲಿ ಬಂಧುಗಳೇ, ಸತ್ತವರಿಗಾಗಿ ಅತ್ತವರು ಯಾರೂ ಉಳಿದಿಲ್ಲ ಈ ಲೋಕದಲ್ಲಿ. ಹೌದನ್ನು ನೋಡಿಕೊಳ್ಳಿ. ಸತ್ತವರಿಗಾಗಿ ಅತ್ತವರು ಯಾರೂ ಉಳಿದಿಲ್ಲ ಈ ಲೋಕದಲ್ಲಿ. ಸತ್ತವರು ಮುಂದೆ ಮುಂದೆ, ಅವರಿಗಾಗಿ ಅತ್ತವರು ಅವರ ಹಿಂದೆ ಇದೆ. ಈ ಸಾಲಿಗೆ ಸಾಲು ಅಂದ್ರೆ ಈ ಸಾಲಿಗೆ ಮೊದಲು ಇಲ್ಲ, ಕೊನೆಯೂ ಇಲ್ಲ. ಆದರೆ ಸತ್ತವರಿಗಾಗಿ ಅತ್ತವರು ಯಾರೂ ಉಳಿದಿಲ್ಲವೆಂದು ತಿಳಿದು ಅವರನ್ನು ಮರೆತಂಡಿಯುವುದು ನಮ್ಮ ಧರ್ಮವಲ್ಲ. ಆದರೆ ಪ್ರಶ್ನೆ ಹಾಕಿದ್ದೇನೆ ಇಲ್ಲಿ, ಯಾವುದಾದ್ರು ಕ್ವಶನ್ ಪ್ರಶ್ನೆ ಹಾಕಿದ್ದೇನೆ. ಆ ಪೂಜ್ಯರು, ಆ ವಂದನೀಯರು, ಆ ಪ್ರಾತಸ್ಮರಣೀಯರು ನಮಗೆ ದಾರಿ ದೀಪವಾಗಿ ನಿಂತಿದ್ದಾರೆ, ಮೈಲುಗಲ್ಲಾಗಿ ನಿಂತಿದ್ದಾರೆ, ಕೈಮರವಾಗಿ ನಿಂತಿದ್ದಾರೆ. ಆ ದಾರಿಯೇ ಸರಿದಾರಿ. ಅಂಬಲಿ ಸೋದರ ದಾರಿ ಎಂತ ದಾರಿ? ಅದು ಶರಣರ ದಾರಿ, ಸಕಲರಿಗೂ ಲೇಸನ್ನೇ ಬಯಸುವ ದಾರಿ, ಧೈರ್ಯದ ದಾರಿ, ಸ್ವಾತಂತ್ರ್ಯ ಯೋಧರ ದಾರಿ ಆಗಿದೆ. ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಈ ಪುಣ್ಯಭೂಮಿಯಲ್ಲೇ ಹುಟ್ಟಿದ್ದೇನೆ. ನನ್ನೂರು ಜುಮ್ನಾಳವಾದರೂ ನಾನು ತಾಯಿಯ ತೋರೂರು ಹೆಬ್ಬಾಳಟ್ಟಿ, ನಾನು ಜನ್ಮ ಧರಿಸಿದ್ದು ಹೆಬ್ಬಾಳಟ್ಟಿ. ಇದು ಒಂದು ಅಧ್ಯಕ್ಷರಿಗೆ ಯೋಗಾಯೋಗವೆಂದು ನಾನು ಭಾವಿಸುತ್ತೇನೆ. ನನ್ನ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ, ಒಂದು ದಿನ ನಾನು ಹೆಬ್ಬಾಳಟ್ಟಿಯಲ್ಲಿ ಹುಟ್ಟಿದಂತ ಈ ಬಾಲಕ ತನ್ನ 73ನೇ ವಯಸ್ಸಿನಲ್ಲಾದರೂ ಬಂದು ಬದಿಯಲ್ಲಿರುವ ಅರ್ಜುನಿಗೆಯಲ್ಲಿ ಒಂದು ಭಾಷಣ ಮಾಡಬಹುದು, ಕೃತಜ್ಞತೆಯ ಮಾತುಗಳನ್ನು ಆಡಬಹುದು ಅನ್ನುವುದು ನನ್ನ ಕನಸು ಮನಸ್ಸಿನಲ್ಲೇ ಇರಲಿಲ್ಲ. ಅದು ಶಿಕ್ಷಣ ಸಮೇತವಾಗಿ ಬಂದಿದ್ದೇನೆ. ದಿಲ್ಶಾದ್ ನನ್ನ ಪ್ರೀತಿಯ ವಿದ್ಯಾರ್ಥಿ, ಬಹಳ ಪ್ರೀತಿಯ ವಿದ್ಯಾರ್ಥಿ. ಎಷ್ಟೊಂದು ಪ್ರೀತಿಯ ವಿದ್ಯಾರ್ಥಿ ಅಂದ್ರೆ ನನ್ನ ಮಕ್ಕಳಿಗಿಂತ ಶ್ರೇಷ್ಠ ವಿದ್ಯಾರ್ಥಿ. ಆತ ಮುಸ್ಲಿಂ ಬಂದು ನಾನು ಹಿಂದೂ, ನಮ್ಮಲ್ಲಿ ಎಂದೂ ಆ ಗಾಳಿ ಬೀಸಿಲ್ಲ, ಆ ಚಾಳಿಯೂ ನಮ್ಮಲ್ಲಿ. ಜಾತಿ ಚಾಳಿ ಸಾಕೊಂಡು ಯಾರಾದರೂ ಬೆಳೆಯುತ್ತಿದ್ದರೆ ಅದು ಉಳಿಯುವುದಿಲ್ಲ.
ಧರ್ಮಗಳಲ್ಲಿ ಯಾರಾದರೂ ಘರ್ಷಣೆ ಮಾಡುತ್ತಿದ್ದರೆ ಅದು ಬೆಳೆಯುವುದಿಲ್ಲ. ಈ ಪೂಜೆಯಲ್ಲಿ ಯಾರೂ ಅದನ್ನು ಮಾಡಿಲ್ಲ. ಅಂಬಲಿ ಬಂಧುಗಳು ತಮ್ಮ ಸ್ವಾತಂತ್ರ್ಯ ಚಳವಳಿಯ ಈ ದೇಶದ ದೀಕ್ಷೆ ಕೊಡುವ ಅಂಬಲಿಯನ್ನು ಹಂಚಿದ್ದಾರೆ. ಅಂತ ಪ್ರಾತಸ್ಮರಣೀಯರ ಪುಣ್ಯಾತ್ಮರ ದೇಶದ ಸೇನಾನಿಗಳ ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸುವ ನಾವು ಕೃತಕೃತ್ಯರಾಗಿರಬೇಕು, ಧನ್ಯತಾ ಭಾವದಾಯರಾಗಿರಬೇಕು, ಸಮಾಜಮುಖಿಯಾಗಿ ಬೆಳೆಯುವಂತೆ ನಮ್ಮ ಚಿಕ್ಕ ಮಕ್ಕಳಿಗೆ ಸಂದೇಶ ನೀಡುವವರಾಗಬೇಕು. ಇಲ್ಲಿ ಶಿಕ್ಷಕರ ಪಾತ್ರಗಳು ಗುರುತರವಾಗಿದೆ. ಸ್ನೇಹಿತ ಲಕ್ಷ್ಮಣ್, ಲಕ್ಷ್ಯ ಕೊಟ್ಟು ಕೇಳಿ. ಈ ಕಮಲ ಸಂಕಲನದ ಕರ್ತೃ ನಮ್ಮ ಲಕ್ಷ್ಮಣ್ ಈ ಕೆಲಸಕ್ಕೆ ನೀನು ಲಕ್ಷ್ಮಣ ರೇಷೆ ಹಾಕಿಕೊಳ್ಳತಕ್ಕದ್ದಲ್ಲ. ಅರ್ಥ ಆಯ್ತು ಲಕ್ಷ್ಮಣ್? ಇಂದಿನಿಂದಲೇ ಇನ್ನೂ ಇದು ಹೆಚ್ಚೆಚ್ಚಾಗಿ ಸಾಹಿತ್ಯ ಕೃತಿ, ಬರೀ ಕವನವಲ್ಲ, ಸಾಹಿತ್ಯ ಕೃತಿ ನಿನ್ನಿಂದ ರಚಿತವಾಗಬೇಕು, ಲಕ್ಷ್ಮಣ ರೇಷೆ ಎಂದು ಹೇಳತಕ್ಕದ್ದಲ್ಲ. ಇದು ನನ್ನ ವಿನಂತಿ. ಒಬ್ಬ ಹುಟ್ಟಿದರೆ ಸಾಕು. ಶಾಲೆಗೆ ಬಂದವರೆಲ್ಲ 7ನೇ ಪಾಸ್ ಆಗುವುದಿಲ್ಲ, ಹೈಸ್ಕೂಲ್ ಕಂಟಿನ್ಯೂ ಇರುವುದಿಲ್ಲ. ಎಲ್ಲರೂ 100 ಮಂದಿ PU ಕಾಲೇಜ್ಗೆ ಹೋಗುದು. ಎಲ್ಲರ ಪ್ರಿನ್ಸಿಪಲ್ ಬೈ PU ಕಾಲೇಜ್ಗೂ ಬರುದಿಲ್ಲಮ್ಮ, ಎಲ್ಲರೂ 100. ನಮ್ಮಂತ ಡಿಗ್ರಿ ಕಾಲೇಜ್ಗೂ ಯಾರು ಬರುದಿಲ್ಲ 100. ತಿರುಗುಪ್ಪು ಬಾಳ ಆಗ್ತಿದ್ದೇವಲ್ರಿ ಇದೆ ಸರ್. ನಪಾಸಾಗಿ ಹೋಗ್ತಾರೆ. ಸಣ್ಣ ಮಾತು ಸಣ್ಣ ಮಾತು ಎಂದು ಮಾತಾಡಬಾರ್ದು ಇಂಥ ಪವಿತ್ರ ವೇದಿಕೆ. ತಿರುಗುಪ್ಪಾಗಿ ಹೋಗುವವರಿ ಬಾಳ ಕೊನೆಗೆ ರಾಷ್ಟ್ರಪತಿಯಾಗುವವ, ಪ್ರಧಾನಮಂತ್ರಿಯಾಗುವವ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗುವವ, ಹೈಕೋರ್ಟ್ ಜಡ್ಜ್ ಆಗುವವ, ವಿಶ್ವವಿದ್ಯಾಲಯದ ಕುಲಪತಿ ಆಗುವವ, ಕಾಲೇಜ್ ಪ್ರಿನ್ಸಿಪಲ್ ಆಗುವ, ಇಂಥ ದೃಢವಾದ ನಾಯಕ ಆಗುವ ಒಬ್ಬ ಅನೇಕರಲ್ಲ. ಬಂಧುಗಳೇ, ಮೊಹಮ್ಮದ್ ಪೈಗಂಬರ್ ಒಬ್ಬನೇ ಇದ್ದಾನೆ, ಯೇಸು ಕ್ರಿಸ್ತ ಒಬ್ಬನೇ ಇದ್ದಾನೆ, ಮಹಾತ್ಮ ಗಾಂಧಿ ಒಬ್ಬನೇ ಇದ್ದಾನೆ, ಅಣ್ಣ ಬಸವಣ್ಣ ಒಬ್ಬನೇ ಇದ್ದಾನೆ, 100 ಜನರು ಯಾರೂ ಇಲ್ಲ. ಆದರೆ ಆ ಪುಣ್ಯ ಪುರುಷರು ಗಂಧದ ಕೊರಡಿನಂತೆ ತಮ್ಮನ್ನೇ ತಾವು ತೆಗೆದುಕೊಂಡು ಸುಗಂಧವನ್ನೆಲ್ಲ ಕೇವಲ ಭಾರತಕ್ಕಲ್ಲ ವಿಶ್ವಕ್ಕೆ ಹರಿದಿದ್ದಾರೆ. ಅವರು ವಿಶ್ವಮಾನವರು. ಅಂಬಲಿ ಚನ್ನಬಸಪ್ಪನವರ ಸಂದೇಶ ಏನಿತ್ತು ಅಂತ ಕೇಳಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಬೇಕು, ನಮ್ಮ ಮುಂದಿನ ಜನಾಂಗ ಸ್ವಾತಂತ್ರ್ಯ ಪ್ರಿಯರಾಗಬೇಕು, ಸರ್ವ ಸ್ವತಂತ್ರರಾಗಿ ಬದುಕಬೇಕು ಅನ್ನುವುದೇ ಅವರ ಈ ಎಲ್ಲಾ ಸೋದರರ ಸದಿಚ್ಛೆಯಾಗಿದೆ. ಅಂಬಲಿಯವರು ಅಂದ್ರೆ CJ ಅಂಬಲಿಯವರು, ಚನ್ನಬಸಪ್ಪ ಅಂಬಲಿಯವರು ಬಹಳ ಕಲ್ತವರಲ್ಲ. ಇವರಿಗೆ ಇಂಗ್ಲಿಷ್ ಬರ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಇಂಗ್ಲಿಷ್ ಬಲ್ಲವರು ಪ್ರಯತ್ನ ಪಟ್ಟು ಇಂಗ್ಲಿಷ್ ಸಾಹಿತ್ಯವನ್ನು ತಾವು ಬಹಳಷ್ಟು ಸಮೀಪಕ್ಕೆ ಬಂದು ತಮ್ಮನಿಗೂ ಕೂಡ ಇಂಗ್ಲಿಷ್ ರುಚಿಯನ್ನು ಹೆಚ್ಚಿಸಬೇಕು. ಆ ಚರಿತ್ರೆ ನೋಡಿದಾಗ ಆ ಇಂಗ್ಲಿಷ್ ಮಾಧ್ಯಮದಿಂದ, ಇಂಗ್ಲಿಷ್ ಭಾಷೆಯ ಮೂಲಕ ನಾಡಿನ ಪತ್ರಿಕೆಗಳನ್ನೆಲ್ಲ ಓದಿ ದೇಶದ ಭಕ್ತಿ, ದೇಶದ ಪ್ರೇಮ, ದೇಶದ ಯಾವತ್ತೂ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತವರು ಅಡಿಯಪ್ಪನವರೇ ಆಗಲಿ ಅಥವಾ ಅಂಬ್ಲಿಯವರೇ, ಚನ್ನಬಸಪ್ಪನವರೇ ಆಗಲಿ, ಬಂಧುಗಳೇ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲದವರು. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. MA ಆಗ್ಯದ, PhD ಆಗ್ಯದ, MPhil ಆಗ್ಯದ, ಏನೇನೋ ಆಗ್ಯದ. ಆದ್ರೆ ಬಾಯಿ ತೆಗಿಯಾಕೆ ಬರುವುದು, ಈ ಪುಸ್ತಕ ಪೇಜ್ ಮಾತ್ರ ತೆಗಿತಾರೆ. ವಿದ್ಯಾರ್ಥಿ ಮಿತ್ರರೇ, ಅರ್ಥ ಮಾಡಿಕೊಳ್ಳ್ರಿ. ಕ್ಲಾಸ್ ರೂಮ್ನಾಗ ಬಂದ್ರೆ ಪಾಂತಿರುವವರು ಬಾಳದೇವು, ಬಾಳದಾರಂಗಿಲ್ಲ, ಬಾಳದೇವು. ಯಾಕೆ ನಾನು ಒಬ್ಬ ಶಿಕ್ಷಕ, ನಾನು ಒಬ್ಬ ಪ್ರಾಧ್ಯಾಪಕ, ನಾನು ಒಬ್ಬ ಪ್ರಾಚಾರ್ಯ, ನನಗೆ ಅದರ ಅರಿವು ಇರಬೇಕು, ಪ್ರಜ್ಞೆ ಇರಬೇಕು, ಬಿಜಾಪುರ ಭಾಷಾದ ಖಬರ್ ಇರಬೇಕು. ಅನೇಕ ಸಲ ನಮ್ಮ ಶಿವಾನಂದ ಪಾಟೀಲ್ ಅಂತವರು ಬಂದಾಗ, ಏನ್ ಸರ್ ಇಂಟರ್ವ್ಯೂ ತಗೊಳ್ತಾ ಇದ್ದೀವಿ, ಆ ಕ್ಯಾಂಡಿಡೇಟ್ ನಿಮ್ ಎದುರಿಗೆ ನಿಂತಿದ್ದಾನೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರನೂ ಹೇಳೋಲ್ಲ, ಬಾಯಿ ಬಿಚ್ಚೋವಲ್ಲ, ಬರೇ ಪಾನ್ ತಿರುತ್ತಾನಲ್ರಿ ಅಂದಂತ ಘಟನೆಗಳು ಬಹಳಷ್ಟು ಆಗಿದೆ. ನಾವು ಪಾನ್ ತಿರುವಂತ, ಪೇಸ್ ತಿರುವಂತ ಶಿಕ್ಷಕರಾಗಲ್ಲ, ಸಿಕ್ಕವರಲ್ಲ ಶಿಕ್ಷಕರಾಗಲಾರ. ನೋಡಿ ಬಂಧುಗಳೇ, ಶಬ್ದ ಇದೀಗ ಹೇಳಿದ್ರೆ ಸಿಕ್ಕವರೆಲ್ಲ ಶಿಕ್ಷಕರಾಗಲಾರರು. ಹೇಳಿ ಮಾಡಿಸಿದ ವ್ಯಕ್ತಿ ಆ ವೃತ್ತಿಗೆ ಬರಬೇಕು. ಯಾಕೆ? ಅದು ಪರಮ ಪವಿತ್ರ ವೃತ್ತಿ ಇದೆ ಶಿಕ್ಷಕ ವೃತ್ತಿ. ಅದು ಅಂತಿಂತ ವೃತ್ತಿ ಅಲ್ಲ, ಘನವಾದ ವೃತ್ತಿ ಇದೆ. ಈ ಸಂದರ್ಭದಲ್ಲಿ
ಅಂಬರೀಷ್ ಚನ್ನಬಸಪ್ಪನವರು ಉದಾಹರಣೆಯನ್ನು ಕೊಡುತ್ತೇನೆ, ಜೀವಂತ ಉದಾಹರಣೆ. ನಾನು ಕಣ್ಣಾರೆ ಕಂಡದ್ದು ದೇಸಾಯಿ ಅವರಿಗೂ ಮತ್ತು ಈ ಹಿರಿಯರಿಗೂ, ಭೂಮಿ ದಾನ ಮಾಡಿದ ಹಿರಿಯರಿಗೂ ಅದು ಅನ್ನುವ ಸ್ವಂತ ಉದಾಹರಣೆ ಕೊಡ್ತೀನಿ. ಅಂಬರೀಷ್ ಚನ್ನಬಸಪ್ಪನವರು ಬರೀ ಈ ಭಾಗದ ಅಲ್ಲ, ಈ ಮತಕ್ಷೇತ್ರದ ಅಲ್ಲ, ಬಿಜಾಪುರ ಜಿಲ್ಲೆಯ ಏಕೈಕ ನಾಯಕರಾಗಿದ್ದರು. ಕರ್ನಾಟಕದಲ್ಲಿ ಡಂಗುರ ಸಾರಿದರು. ಅವರು ಮೊದಲನೇ ಚುನಾವಣೆಯಲ್ಲಿ 1952 ಈ ದೇಶದಲ್ಲಿ ಚುನಾವಣೆ ಆರಂಭವಾದಾಗ ಮೊದಲನೇ ಮಹಾ ಚುನಾವಣೆಯಲ್ಲಿ ಮುಂಬೈ ರಾಜ್ಯದ ಶಾಸಕರಾಗಿದ್ದರು. ನಾವೆಲ್ಲ ಮುಂಬೈ ರಾಜ್ಯದವರು. ಆ ಮುಂಬೈ ರಾಜ್ಯದ ಶಾಸಕರಾಗಿದ್ದಾಗ ಇಂಗ್ಲಿಷ್ನಲ್ಲಿ ಅನೇಕ ಕಾಗದ ಪತ್ರಗಳನ್ನು ಬರೆಸಬೇಕಾಗುತ್ತೆ. ಅಲ್ಲಿ ಸ್ಪೀಕರ್ಗೆ, ಮುಖ್ಯಮಂತ್ರಿಗಳಿಗೆ, ಅವರಿಗೆಲ್ಲ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಚನ್ನಬಸಪ್ಪ ಅಂಗಡಿಯವರಿಗೆ. ಹಾಗಾದ್ರೆ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಡಾಕ್ಟರ್ ಎಚ್ ಟಿ ಶಾಸ್ತ್ರವರನ್ನವರ ಹೆಸರು ತಾವು ಕೇಳಿದ್ದೀರಿ. ನನ್ನ ಪೂಜ್ಯ ವಿದ್ಯಾಗುರುಗಳವರು ಇಂದೇನಾದರೂ ನಾನು ಆಗಿದ್ದರೆ ಆ ಪೂಜ್ಯ ವಿದ್ಯಾಗುರುಗಳಿಂದ ಬಿ ಟಿ ಶಾಸ್ತ್ರ, ಎಚ್ ಟಿ ಶಾಸ್ತ್ರ, ಹೀಗೆ ವೇದಿಕೆ ಮೇಲೆ ಗುರುಗಳಂತೆ ನೆನೆಸ್ತಿರ್ತಾರೆ. ಮಾಸ್ತರ ತಿಂಗಳ ತರ ಅಂದ್ರೆ ತಿಂಗಳ ಕೊನೆಗೆ ಪಗಾರ ಆಗೋದು ಅಲ್ಲ, ಅದು ಅಲ್ಲ. ಡಾಕ್ಟರ್ ಎಚ್ ಟಿ ಶಾಸ್ತ್ರವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಇಂಗ್ಲಿಷ್ ಪ್ರಾಧ್ಯಾಪಕರು, ಹೋಮ್ಗಾರ್ಡ್ ಕಮಾಂಡ್, ಜಿಲ್ಲಾ ಹೋಮ್ಗಾರ್ಡ್ ಕಮಾಂಡ್ ಪ್ರಭಾವಿ ಪ್ರಾಧ್ಯಾಪಕರು, ಜನಾನುರಾಗಿ ಪ್ರಾಧ್ಯಾಪಕರು. ಅವ್ರ ಕಡೆ ಬರ್ತಾರೆ ಅಂಬಳಿಯವರು ಬಂದಾಗ ಅವರು ಬರೆದು ಕೊಟ್ಟದ್ದನ್ನ ಶಿವಾನಂದ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಏನು ಅಂತ ಕೇಳಿದ್ರೆ, ನೋಡಿದ್ರು ಓದ್ರಿ ಮಾಸ್ತರ್, ಅದನ್ನ ಅವ್ರು ಓದ್ಲಾಕ್ ಬರ್ತಿದ್ದಿಲ್ಲ. ಮಾಸ್ತರ್ ಬರ್ಕೊಂಡು ನೋಡ್ರಿ ಅಣ್ಣವ್ರೆಲ್ಲ ಓದ್ರಿ ನೋಡಿದ್ರು. ಇವರು ಎಸ್ ಟಿ ಅವ್ರು ಓದ್ಬೇಕು, ಶಾಸ್ತ್ರವ್ರು ಓದುವಾಗ ಓದುವ ಬುದ್ಧಿ ಮಕ್ಕಳು ಆಗಲೇ ಹೇಳಿದ್ದೇನೆ. ಏನನ್ಬೇಕು ನಿಮಿಷ ಮಾಸ್ತರ್ ಅಲ್ಲಿ ದೂರ ಹೋಗ್ತದೆ ನೋಡಿ, ಯಾಕೋ ಸಾರ್ ದೂರ ಆಗಿಲ್ಲ, ಒಂದು ಶಾಪ್ ಹೋಗಿರ್ಬೇಕು. ತಿಳಿಯಲಿಲ್ಲ ಬಾಬು. ಓದುವಾಗ ತಾಳಲಯಬದ್ಧವಾಗಿ ಬಂತು ಅಂದ್ರ ಸೆಂಟೆನ್ಸ್ ಕರೆಕ್ಟ್ ಅದ ತಿಳ್ಕೋಬೇಕು. ಅಲ್ಲಿ ಒಂದು ಈಟ್ ಹೋಗ್ತದ ದೂರ ಅಂದ್ರೆ ಒಂದು ಶಬ್ದ ಯಾವ್ದೋ ಬಿಟ್ಟಿದಿ, ಆ ಶಬ್ದ ತುಂಬು. ನನಗೇನು ಗೊತ್ತ, ನೀರು ತುಂಬುದು. ಸ್ವಾತಂತ್ರ್ಯ ಸಿಕ್ಕಾಗ ಇನ್ನೂ ಬ್ರಿಟಿಷರ ಛಾಯೆ, ಜಿಲ್ಲೆಗಳಲ್ಲಿ ಇನ್ನೂ ಆಡಳಿತದಲ್ಲಿ ಬ್ರಿಟಿಷರ ಛಾಯೆ. ಸಾಲ್ಡಾನ ಅನ್ನೋರು ಜಾಬ್ ಕಲೆಕ್ಟರ್, ಈಗ ಡಿಸಿ ಇರ್ತಿಲ್ಲ, ಡಿಪ್ಟಿ ಕಮಿಷನರ್, ಅವಾಗ ಕಲೆಕ್ಟರ್ ಅಂತಿದ್ರು. ಸಾಲ್ಡಾನ ಕಲೆಕ್ಟರ್ ಇದ್ರು ಜಾಬ್. ಅಂಬ್ಲಿ ಅವರು ಮುಂಬೈ ರಾಜ್ಯದ MLA ಆ ಕಲೆಕ್ಟರ್ ಆಫೀಸ್ ಹೋಗಿ ಇದನ್ನೆಲ್ಲ ಹಿಂಗ್ ಮಾಡ್ಬೇಕ್ರಿ, ಹಂಗ್ ಮಾಡ್ಬೇಕು, ನಾ ಎಲ್ಲ ಬಹಳ ಸಾರಿ ಹೇಳಿ ಬಂದೀನಿ, ಜವಾನ್ರಿಗೆ ಹೇಳಿದೀನಿ, ಇದೆಲ್ಲ ಅದೆಲ್ಲ ಆಯ್ತ್ರಿ, ನನಗೆ ಆರ್ಡರ್ ಬೇಕಲ್ಲ, ಆ ರೀತಿ ಕಾನೂನು ಇಲ್ಲಲ್ಲ ಅಂತೇಳಿ ತನ್ನ ತಾಪತ್ರೆ ಆ ಕಲೆಕ್ಟರ್ ತೋಡಿಕೊಂಡಾಗ ಏನನ್ಬೇಕು ಅಂಬ್ಲಿ ಚನ್ನಬಸಪ್ಪನವರು, ಅಲ್ರಿ ಸಲ್ರಾನವ್ರ, ಕಾಯ್ದೆ ಮಾಡವನ ನೀ ಸುಮ್ಮ ಕಾಯ್ದೆ ಹೇಳಕ್ಕೊಂತ ಕಾಯ್ದೆ ಮಾಡ್ದಂಗೆ ಹೋಗುದು ನಿನ್ಗೆ ನನಗೆ ಹೇಳ್ತೇನ, ನಾಳೆ ತರ್ತೀನಿ ಆ ಕಾಯ್ದೆ ಮಾಡ್ಕೊಂಡು ಧೈರ್ಯವಂತ MLA. ಏನಿತ್ತು ಬಂಧುಗಳೇ, ಹೀಗೆಲ್ಲ ಅವರಿಗೆ ಆ ಶಬ್ದಗಳು ಬರಬೇಕಾದ್ರೆ ತಮ್ಮ ಮನೆತನಕ್ಕಾಗಿ ಎಲ್ಲ ಕೆಲಸ ಸಮಾಜಕ್ಕಾಗಿ ಈ ಜಿಲ್ಲೆಗಾಗಿ ಸಾರ್ವಜನಿಕರಿಗಾಗಿ ಬೇಡುವಂತಹ ಏನು ಬೇಡಿಕೆಗಳಿವೆ ಅದಕ್ಕಾಂತ ಹಿಂದ ಮುಂದ ಕದ್ದ ಮುಚ್ಚಿ ಅನ್ನುವಂತ ಭಾವ ಆ ನಾಯಕರಲ್ಲಿ. ಅಂತ ವಿರೋಧಾತ್ಮಕ ನಾಯಕರ ಸಾಲಿರುವಂತ ಶ್ರೀಮಾನ್ ಅಂಬಲಿಯವರು ಹಾಗೂ ಒಡೆಯಪ್ಪನವರು ಹಾಗೂ ಅವರ ಸೋದರಿಯನಾಗಿ ಹೋಗಿದ್ದಾರೆ. ಅವರು ಈ ಭಾಗದ, ಈ ನಾಡಿನ, ಈ ಜಿಲ್ಲೆಯ ಎಂಥ ನಾಯಕರು ಅಂತ ಕೇಳಿದ್ರೆ ಪ್ರಾತಸ್ಮರಣೀಯ ನಾಯಕ, ಪ್ರಾತಸ್ಮರಣೀಯ, ಎಂದೂ ಮರೆಯಲಾರದಂತ ನಾಯಕ. ಆತ್ಮೀಯರೇ, ಕೊನೆಗೊಂದು ಮಾತನ್ನು ಹೇಳುತ್ತೇನೆ ಅವರ ಸಲುವಾಗಿ. ಅವನೊಂಪಿಯ ಫಲವೋ, ಆವ ಧರ್ಮದ ಬಲವೋ, ನೀವಾದಿ ನಿಮಗೆ ಅಂಬಲಿ ಸೋದರರು, ನೀವಾದಿ ನಿಮಗೆ ಅಂಬಲಿ ಸೋದರರು. ಧನ್ಯವಾದ. ಇತಿಹಾಸ ಪುಟಗಳಲ್ಲಿ ಮರೆಮಾಚಿರ್ತಕ್ಕಂಥ ನಿಗೂಢ ಸತ್ಯಗಳನ್ನ ಇವತ್ತು ನಮ್ಮ ಮುಂದೆ ಮನಬಿಚ್ಚಿ ಮಾತನಾಡಿದ್ದಾರೆ